ಬರವಣಿಗೆ ಬಹಳ ವಿಶೇಷ. ಅಂಗೈ ಮೇಲೆ ಬರೆದು ತೋರಿಸಿದಂತ ತಾಯಿ. ಅವನ ಎಂತ ಸಮಸ್ಯೆ ಬಂದವನೇ, ಅವನು ಏನಾಗಿದೆ, ಅವನಿಗೆ ಯಾಕೆ ಹಂಗ ಆಗ್ತಾ ಇತ್ತು ಆ ಸಮಸ್ಯೆ, ಈ ಸಮಸ್ಯೆಗೆ ಪರಿಹಾರ ಏನು, ಯಾರು ನಿಮ್ಗೆ ವಾಮಾಚಾರಿಕ ಪ್ರಯೋಗಗಳನ್ನ ಮಾಡಿದರ, ಭೂತ ಪ್ರೇತಾದಿಗಳನ್ನ ಬಿಟ್ಟವರ, ನಿಮ್ ಶರೀರಕ್ಕೆ ಆಗ್ತಕ್ಕಂಥ ಸಮಸ್ಯೆಗಳೇನು, ವ್ಯಾಪಾರ ವ್ಯವಹಾರಗಳು ನಷ್ಟವಾಗ್ತಾ ಇದಾವ, ಏನ್ ಮಾಡಿದ್ರು ಕೈ ಎತ್ತಾ ಇಲ್ವಾ, ಮದುವೆ ಮುಂಜುಗಳಾಗ್ತಾ ಇಲ್ವಾ, ಮಕ್ಕಳಾಗ್ತಾ ಇಲ್ವಾ, ಎಲ್ಲ ಸಮಸ್ಯೆಗಳನ್ನ ಅರಿಶಿಣ ಮಂಡಲದ ಶಾಸ್ತ್ರದಲ್ಲಿ ಬರೆದು ತೋರಿಸ್ತಕ್ಕಂಥ ಏಕೈಕ ತಾಯಿ ಈ ಭದ್ರಕಾಳಿ ಅಮ್ಮನವರಾಗಿರ್ತಾರೆ. ಇಷ್ಟಾರ್ಥ ನೆರವೇರಿಸಮ್ಮ ಓಂ ಭದ್ರಕಾಳಿಯೇ ನಮಃ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ. ಈ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಇರುವುದು ತುಮಕೂರು ಜಿಲ್ಲೆ, ತಿಪಟೂರು ತಾಲೂಕು, ಶೆಟ್ಟಿಗೆರೆ ರೋಡ್, ಕಾರ್ಬನ್ ಫ್ಯಾಕ್ಟರಿ ಆಪೋಸಿಟ್ ನಲ್ಲಿದೆ. ತಿಪಟೂರಿನಿಂದ ಕೇವಲ 3 ಕಿಲೋಮೀಟರ್ ಸಮೀಪದಲ್ಲಿದೆ. ಜೈ ಮಹಾಕಾಳಿ, ಜೈ ಗುರು ವೀರಭದ್ರೇಶ್ವರ ಭದ್ರಕಾಳಿ. ವೀರಭದ್ರಕಾಳಿ ಕ್ಷೇತ್ರಸ್ಯ ತಿಪಟೂರು ನಿವಾಸಿನಿ ಶ್ರೀ ವೀರಭದ್ರಕಾಳಿ ಶರಣು ಶರಣಾರ್ಥಿ. ಎಲ್ಲ ನನ್ನ ವೀಕ್ಷಕರಿಗೂ ನನ್ನ ಶರಣು ಶರಣಾರ್ಥಿ. ಅಮ್ಮನವರು ಬರವಣಿಗೆ ಬಹಳ ವಿಶೇಷ. ಅಂಗೈ ಮೇಲೆ ಬರೆದು ತೋರಿಸಿದಂಥ ತಾಯಿ. ಅವನೆಂಥ ಸಮಸ್ಯೆ ಬಂದವನೇ, ಅವನು ಏನಾಗಿದೆ, ಅವನಿಗೆ ಯಾಕೆ ಹಂಗೆ ಆಗ್ತಾ ಇತ್ತು ಆ ಸಮಸ್ಯೆ, ಈ ಸಮಸ್ಯೆಗೆ ಪರಿಹಾರ ಏನು, ಯಾರು ನಿಮಗೆ ವಾಮಾಚಾರಿಕ ಪ್ರಯೋಗಗಳನ್ನು ಮಾಡಿದರ, ಭೂತ ಪ್ರೇತಾದಿಗಳನ್ನು ಬಿಟ್ಟವರ, ನಿಮ್ಮ ಶರೀರಕ್ಕೆ ಆಗ್ತಕ್ಕಂಥ ಸಮಸ್ಯೆಗಳೇನು, ವ್ಯಾಪಾರ ವ್ಯವಹಾರಗಳು ನಷ್ಟವಾಗ್ತಾ ಇದ್ದಾವ, ಏನು ಮಾಡಿದ್ರು ಕೈ ಎತ್ತಾ ಇಲ್ವಾ, ಮದುವೆ ಮುಂಜುಗಳಾಗ್ತಾ ಇಲ್ವಾ, ಮಕ್ಕಳಾಗ್ತಾ ಇಲ್ವಾ, ಎಲ್ಲ ಸಮಸ್ಯೆಗಳನ್ನು ಅರಿಶಿಣ ಮಂಡಲದ ಶಾಸ್ತ್ರದಲ್ಲಿ ಬರೆದು ತೋರಿಸ್ತಕ್ಕಂಥ ಏಕೈಕ ತಾಯಿ ಈ ಭದ್ರಕಾಳಿ ಅಮ್ಮನವರಾಗಿರ್ತಾರೆ. ನಿಮ್ಮ ಯಾವುದೇ ಸಮಸ್ಯೆ ಇಟ್ಕೊಂಡು ಆ ತಾಯಿ ಒಳಗೆ ಸಂಕಲ್ಪ ಮಾಡ್ಕೊಂಡು ಬಂದು ಅವಳ ಅರಿಶಿಣ ಬರವಣಿಗೆ ಶಾಸ್ತ್ರವನ್ನು ಕೇಳೋದ್ರ ಮುಖಾಂತರವಾಗಿ ನಿಮ್ಮ ಎಲ್ಲ ಸಮಸ್ಯೆಗಳು ಗೊತ್ತಾಗ್ತಾ ಇರುತ್ತೆ. ಪೂರ್ವ ಕಾಲದಲ್ಲ ಸಮಸ್ಯೆಗಳು ಗೊತ್ತಾಗ್ತಾ ಇರುತ್ತೆ. ಎಷ್ಟು ವರ್ಷಗಳಿಂದ ಆಗಿದೆ ಈ ಸಮಸ್ಯೆ ಅನ್ನುವಂಥದ್ದನ್ನು ತಿಳಿಸಿ ಹೇಳಿದಾಳೆ. ಏನಾಗ್ತಾ ಇದೆ ನಿನಗೆ ಅಂತ ತಿಳಿಸಿ ಹೇಳಿದಾಳೆ. ಅಂಥ ಉದಾಹರಣೆ ಸಾಕಷ್ಟು ಇದ್ದಾವೆ. ಆ ಉದಾಹರಣೆ ಆ ಬರವಣಿಗೆ ಶಾಸ್ತ್ರದ ಮೂಲಕವಾಗಿ ಆ ಬರವಣಿಗೆಯನ್ನು ಕಂಡು ಅಚ್ಚರಿಯನ್ನು ಮೂಡಿಸ್ಕೊಂಡಂಥ ಉದಾಹರಣೆ ಸಹಿತವಾಗಿ ನಾನು ಭಕ್ತರನ್ನು ನಾನು ತೋರಿಸೋಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಯಾರಿಗೆಲ್ಲ ಬರವಣಿಗೆ ಶಾಸ್ತ್ರ ಬೇಕೋ ಆ ತಾಯಿಯನ್ನು ಬಂದು ಬರವಣಿಗೆ ಶಾಸ್ತ್ರದ ಮೂಲಕವಾಗಿ ನಿಮ್ಮೆಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳಿ. ಒಂದು ಕಟ್ ಹೊಡೆಸಿ ನೀರು ಹಾಕಿಸ್ರಿ. ಭಾನುವಾರ ಮತ್ತು ಶುಕ್ರವಾರ ದೈವಿ ಪ್ರಶ್ನೆ ಇರುತ್ತೆ, ಬರವಣಿಗೆ ಶಾಸ್ತ್ರ ಇರುತ್ತೆ. ಅಮ್ಮನವ್ರನ್ನ ದೈವಿ ಪ್ರಶ್ನೆ ಕೇಳಿಕೊಂಡು ನಿಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ. ಮಗಳು ಬಂದು ಅಮ್ಮನವ್ರನ್ನ ಬರವಣಿಗೆ ಕೇಳ್ತಾಳೆ. ಬರವಣಿಗೆ ಕೇಳಿ ಅವಳ ಅನುಭವ, ಆ ತಾಯಿ ಅವಳು ಏನು ಈ ಮಗುಗೆ ಏನು ಹೇಳಿದ್ಲು ಆ ಮಗುನೇ ಹೇಳ್ಬೇಕು. ಹೇಳ್ ಮಗನೇ. ಇದು ಯಾರೋ ಮಾಡ್ತಿದ್ದಾರೆ ಅಂತ ಹೇಳಿತ್ತು.
ಆಮೇಲೆ ಮನೆ 4 ಭಾಗದಲ್ಲಿ ನೀವು ಕಾಯಿ ಮತ್ತು ನಿಂಬೆಹಣ್ಣ ನೀವು ಉಳಿಸ್ಕೊಂಡು ತಗೊಂಬನ್ನಿ, ನಾನು ಪರಿಹಾರ ಮಾಡಿಕೊಡ್ತೀನಿ ಅಂತ ಹೇಳೈತೆ. ಆವತ್ತು ನಾನು ಕಟ್ಟೋಡ್ಸ್ಕೊಂಡು ಹೋದಾಗ ನನಗೆ ಕೈಕಾಲು ಬಾಧೆಗಳು, ಆಮೇಲೆ ಮೈ ಭಾರ ಅನಿಸ್ತಿತ್ತು, ಅದೆಲ್ಲ ನಿಂತೋಗಿದೆ. ಕೈಕಾಲು ಹೊಡೆತ, ಮೈ ಬಾಧೆ, ವಾಮಾಚಾರಿಕ ಸಮಸ್ಯೆ ನಿಂತೋಗಿದೆ. ಅದು ಬರವಣಿಗೆ ಮನೆ ವ್ಯವಹಾರಗಳು ನನಗೆ ಕೈ ಎತ್ತಂಗೆ ಮಾಡ್ಕೊಡ್ಬೇಕು. ಆ ತಾಯಿ ವ್ಯವಹಾರಗಳನ್ನ ಕೈ ಎತ್ತಂಗೆ ಮಾಡ್ಕೊಡ್ಬೇಕು. ನಿಮಗೆ ಖಂಡಿತವಾಗೂ 100ಕ್ಕೆ 100 ಮಾಡ್ಕೊಡ್ತಾಳೆ ಮಗನೇ, ಯೋಚನೆ ಮಾಡಬೇಡಿ. ಇಲ್ಲಿ ಬಂದಮೇಲೆ ನಿಮ್ಗೆ ಏನು ಅನ್ನಿಸ್ತಾ ಇದೆಯಲ್ಲ? ನನಗೆ ಫುಲ್ಲು ಒಂಥರ ರಚ್ಚಾಗೋದು, ಆಮೇಲೆ ಕೈಕಾಲು ಬಾಧೆಗಳು, ಆಮೇಲೆ ಈ ಹಣಕಾಸು ವ್ಯವಹಾರದಲ್ಲಿ ಏನೂ ಕೈ ಎತ್ತಿಲ್ಲ. ಮತ್ತು ಮನೇಲಿ ಯಾವಾಗವಾಗ ಕಿರಿಕಿರಿ ಜಗಳಗಳು ಉಂಟಾಗ್ತಿತ್ತು. ಈ ಸನ್ನಿಧಾನಕ್ಕೆ ನಾವು ಬಂದಿದ್ದೀವಿ, ಆ ತಾಯಿ ನಮ್ಗೆ ಒಳ್ಳೇದು ಮಾಡ್ಕೋಬೇಕು ಅಂತ ಅಷ್ಟೇ ನಾನು ಕೇಳ್ತೀನಿ. ಈಗ ನನ್ನ ನಂಬಿಕೆ ಇದೆ, ಯಾವುದೋ ಒಂದು ಶಕ್ತಿ ನಮ್ಮನ್ನು ಕಾಯುತ್ತೆ ಅನ್ನೋ ಒಂದು ಪ್ರೌಡ್ ಫೀಲ್ ನಮ್ಗೆ ಆಯ್ತು. ವೀರಭದ್ರೇಶ್ವರ ಮತ್ತು ವೀರಭದ್ರಕಾಳಿ ಅಮ್ಮನವರಿಗೆ ವಂದಿಸುತ್ತಾ, ನಾನು ಸಾಕಷ್ಟು ವರ್ಷಗಳಿಂದ ನೋವನ್ನು ತಿಂತಿದ್ದೆ. ಸುಮಾರು 30 ವರ್ಷಗಳಿಂದ ನನಗೆ ಯಾವುದೋ ಒಂದು ಇಡೀ ಕುಟುಂಬವನ್ನು ನಾಶ ಮಾಡ್ತಾಯಿತ್ತು. ನಾನು ಸಾಕಷ್ಟು ದೇವಸ್ಥಾನಗಳಿಗೆ ಹೋಗಿ ಮತ್ತು ಸಾಕಷ್ಟು ಮಂತ್ರವಾದಿಗಳನ್ನು ನೋಡಿ ಸಾಕಷ್ಟು ಕಡೆ ಹೋದರೆ ಎಲ್ಲೂ ನನಗೆ ಪರಿಹಾರ ಸಿಕ್ಕದೆ ಅಂತ ಮಟ್ಟದಲ್ಲಿ ನನಗೇನು ಇನ್ನು ಆತ್ಮಹತ್ಯೆನೇ ಒಂದು ದಾರಿನ ಅಂದ್ಕೊಂಡಿದ್ದೆ. ಕೊನೆಯ ನಂತರದಲ್ಲಿ ಯೂಟ್ಯೂಬಲ್ಲಿ ನೋಡಿ ನಾನು ಈ ಒಂದು ದೇವಸ್ಥಾನಕ್ಕೆ ಬಂದೆ. ಈ ದೇವಸ್ಥಾನದಲ್ಲಿ ಆ ಗುರುಗಳಿಂದ ನನಗೆ ಒಂದು ಕಪ್ಪು ಕಾಯನ್ನು ಕೊಟ್ಟರು. ಅದನ್ನು ನಾನು ಮನೆಗೆ ತಗೊಂಡು ಹೋಗಿ ಪ್ರಯೋಗ ಮಾಡಿದಾಗ ನಂತರದಲ್ಲಿ ಆ ಒಂದು ದುಷ್ಟ ರಾಕ್ಷಸನನ್ನು ಸಂಹಾರ ಮಾಡಲಿಕ್ಕೆ ಅದೇ ಕಾಯಿನೇ ಕಾರಣ ಆಯಿತು. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ಭದ್ರಕಾಳಿ ಅಮ್ಮನವರ ಪವಾಡ ಶಕ್ತಿಯ ಬಗ್ಗೆ ತಿಳಿದು ಮೈ ರೋಮಾಂಚನ ಆಗಿದ್ದಂತೂ ಸತ್ಯ. ನೀವು ಕೂಡ ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.